ದುಡ್ಡು ಕೊಟ್ರೆ ಎಲ್ಲಾನು ಸಿಗುತ್ತೆ, ಆರೋಗ್ಯ ಸಿಗಲ್ವಲ್ಲ. ದುಡ್ಡು ಕೊಟ್ಟು ನಾವು ಆರೋಗ್ಯ ಕೆಡಿಸ್ಕೊಂಬಾರ್ದಲ್ವಾ. ಚಿಕ್ಕವನಿರ್ಬೇಕಾದ್ರೆ ಕೇಕ್ ತಿಂದಾಗ ಅವನಿಗೆ ಕಫ ಆಗ್ತಾ ಇದ್ದಿರ್ಬೋದು. ಇವರು ನನ್ನ ಯಜಮಾನ್ರು ಚಂದ್ರಶೇಖರ್ ಅಂತ. ಸೊ ನನ್ ಮಗ ಇದ್ದಾನೆ, ಅವನು ಬ್ಲ್ಯಾಕ್ ಬೆಲ್ಟ್ ಮತ್ತೆ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಅವನು. ಸೊ ಮಾಸ್ಟರು ಸಹ. ನೋಡಿ ನಿಮ್ಗೆ ಹೇಗೆ ಕ್ರೀಮ್ ಆಗಿದೆ ಅಂತ ಗೊತ್ತಾಗ್ಲಿಕ್ಕೆ ಈ ತರ ಕಾಣಿಸ್ತಾ ಇರ್ಬೋದು ಪೀಕ್ ಪಾಯಿಂಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವ್ ಇವತ್ತು ಇರುವಂತಹ ಪ್ಲೇಸ್ ಬಂದು ಕೆಂಗೇರಿ ಶಿವನ್ಪಾಳ್ಯ. ಇಲ್ಲಿ ಜ್ಞಾನ ಭಾರತಿ ಲೇಔಟ್. ಸೊ 15 ಬ್ಲಾಕ್ 15th ಕ್ರಾಸ್ ಫಸ್ಟ್ ಬ್ಲಾಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬಂದ್ರೆ ನೋಡ್ಬೋದು ನೀವು ಹೋಮ್ ಮೇಡ್ ಕೇಕ್ ಅಂತ ಬೋರ್ಡ್ ಹಾಕಿದೆ. ಸೊ ಫೋನ್ ನಂಬರ್ ಕೂಡ ಇದೆ. ಇವ್ರ ಮೇಡಮ್ ಹೆಸರು ಬಂದು ಮಮತಾ ಚಂದ್ರ ಅನ್ಬಿಟ್ಟು. ಸೊ ಇವರು ಹೋಮ್ ಮೇಡ್ ಕೇಕ್ ನ ಯಾವ ತರ ಮಾಡೋದು, ಮತ್ತೆ ಯಾವುದೇ ಜನಗಳಿಗೆ ನಾವು ಇಷ್ಟಪಡೋದು, ಫಸ್ಟ್ ಯಾವುದೇ ಒಂದು ಪಾರ್ಟಿ ಆಗ್ಲಿ, ಏನೇ ಒಂದು ಫಂಕ್ಷನ್ ಆಗ್ಲಿ, ನಾವು ಫಸ್ಟ್ ಕೇಕ್ ನ ಫಸ್ಟ್ ಇಷ್ಟಪಡ್ತೀವಿ. ಸೊ ಆ ಕೇಕ್ ಬಂದು ಯಾವುದೇ ಬೇಕರಿ ಹೋಗಿರ್ಬೋದು, ನೀವು ಅಷ್ಟು ಚೆನ್ನಾಗಿರಲ್ಲ. ಸೊ ಇವರು ಹೋಮ್ ಮೇಡ್ ಕೇಕ್ ನ ಮಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಪ್ರೋಸೆಸ್ ನ ಅವರಿಂದನೇ ಕೇಳೋಣ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಮಮತಾ ಚಂದ್ರ. ಸೊ ನೀವು ಯಾವ್ದು ಫ್ಲೇವರ್ ಇವತ್ತು ಕೇಕ್ ಮಾಡ್ತಾ ಇದೀರಾ ಮೇಡಮ್? ಇವತ್ತು ಬಟರ್ ಸ್ಕ್ರಾಚ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬಟರ್ ಸ್ಕಾಚ್ ಕೇಕ್ ಮಾಡ್ತಾ ಇದೀರಾ? ಹೌದು. ಓಕೆ, ನೀವು ಯಾವ್ಯಾವ ಫ್ಲೇವರ್ ಎಲ್ಲ ಮಾಡ್ತೀರಾ ಮೇಡಮ್? ಎಲ್ಲಾ ತರದ್ದು ಮಾಡ್ತೀನಿ ಸರ್. ಬಟರ್ ಸ್ಕಾಚ್ ಇದೆ, ಓಕೆ, ಬ್ಲಾಕ್ ಕರೆಂಟ್ ಇದೆ, ಬ್ಲಾಕ್ ಕರೆಂಟ್ ಇದೆ, ಪೈನಾಪಲ್ ಇದೆ, ಪೈನಾಪಲ್ ಇದೆ. ಓಕೆ, ಇನ್ನು ಬೇಕಾದಷ್ಟು ಫ್ಲೇವರ್ ಗಳು ಎಲ್ಲ ಮಾಡ್ತೀನಿ ಸರ್. ಓಕೆ, ಹಾಗಾಗಿ ಇದು ಮಾಡುವಂತ ಸಾಮಗ್ರಿಗಳು ಎಲ್ಲ ಓಕೆ, ನಾನು ಏನೇ ಮಾಡಿದ್ರು ಹೆಡ್ಲೆಸ್ ಅಂತಾನೆ ಮಾಡ್ತಾ ಇರೋದು. ಓಕೆ. ಸೊ ನೀವಿಲ್ಲಿ ನೋಡ್ಬೋದು ನನ್ನ ಹೋಮ್ ಮೇಡ್ ಕೇಕ್. ಇದು ಪ್ರಿಮಿಕ್ಸ್. ನಾನು ಯಾವ್ದೇ ತರದ ಹೆಗ್ಗು ಉಪಯೋಗಿಸ್ತಿಲ್ಲ. ಇದು ವೆನಿಲಾ ಪ್ರಿಮಿಕ್ಸ್. ಸೊ ತಿಂಗ್ಳಿಗೊಂದ್ಸರಿ ಬಂದು ಈ ತರ ಪ್ರಿಮಿಕ್ಸ್ ನಾನು ರೆಡಿ ಮಾಡ್ಕೊಂಡು 8 ಬಾಕ್ಸ್ ಅಲ್ಲಿ ನಾನು ಇದ್ ಮಾಡ್ತೀನಿ. ಯಾವ್ದೇ ತರ ಗಾಳಿ ಹಾಡಕ್ಕೆ ಏನು ಬಿಡಲ್ಲ. ಸೊ ಇದು ವೆನಿಲಾದು, ಇದು ಚಾಕ್ಲೇಟ್. ಇದು ನೀವು ಚಾಕ್ಲೇಟ್ ನೋಡ್ಬೋದು. ಸೊ ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಯಾರಾದ್ರೂ ಗ್ರಾಹಕರು ಬಂದು ಕೇಳಿದಾಗ, ಸೊ ನೀವು ನಾಳೆ ಬೇಕು ಅಂತ ಏನಾದ್ರು ಅಕಸ್ಮಾತ್ ಕೇಳಿದ್ರೆ, ನಾಳೆ ಬೇಕು ಅಂತ ಅಂದಾಗ ನಾನು ಮುಂಚೆನೆ ಮಾಡಿ ಇಟ್ಕೊಂಡು ಆ ತರದ್ ಯಾವ್ದನ್ನು ನಾನು ಕೊಡಲ್ಲ. ನಾಳೆ ಬೇಕು ಅಂತ ಅಂದಾಗ ನೀವು ಬಂದು ನನಗೊಂದು ಫೋನ್ ಮಾಡಿನೋ ಅಥವಾ ಮನೆ ಹತ್ರ ಬಂದೋ ತಿಳಿಸಿದ್ರೆ, ಸೊ ನಿಮಗೆ ನಾಳೆ ಸಂಜೆಗೆ ಬೇಕು ಅಂದ್ರೆ ನಾನು ಬೆಳಗ್ಗೆ ರೆಡಿ ಮಾಡಿ ಸಂಜೆ ಅಷ್ಟೊತ್ತಿಗೆ ಕೊಡ್ತೀನಿ. ಸೊ ಯಾವ್ದನ್ನು ಇಲ್ಲಿ ಹಳೇದಾಗ್ಲಿ ಆ ತರದ್ದಾಗ್ಲಿ ಏನು ನಾನು ಇದ್ ಮಾಡಲ್ಲ. ಫ್ರೆಶ್ ಆಗಿ ಮಾಡ್ಕೊಡೋದು. ನಾನು ಗ್ರಾಹಕರಿಗೆ, ನಾನು ಕಲ್ತಿದ್ದೆ ಗ್ರಾಹಕರಿಗೆ ಫ್ರೆಶ್ ಆಗಿ ಹೋಮ್ ಮೇಡ್ ಹೈಜೆನಿಕ್ ಆಗಿ ಮಾಡಿ ಕೊಡ್ಬೇಕು ಅನ್ನೋದಕ್ಕೋಸ್ಕರ ಕಲ್ತಿದ್ದು. ನಮಸ್ತೆ. ಇವತ್ತು ನಾನು ಬಟರ್ ಸ್ಕ್ರಾಚ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋಂತ ಸ್ಕ್ರಾಚ್ ಮತ್ತೆ ಬಟರ್ ಸ್ಕ್ರಾಚ್ ಪೌಡರು. ಸೊ ನಾನು ಈಗಷ್ಟೇ ಅವರು ಕೇಳಿದಕ್ಕೆ ಯಾವ ಫ್ಲೇವರ್ ಬೇಕು ಅಂತ ಕೇಳಿದಕ್ಕೆ ಬಟರ್ ಸ್ಕ್ರಾಚ್ ಅಂದಿದ್ದಕ್ಕೆ ಈಗಷ್ಟೇ ಅವ್ರ ಮುಂದೆನೆ ಪೌಡರ್ ಮಾಡ್ಕೊಂಡು ಇಟ್ಟಿದ್ದೀನಿ. ಸೊ ಯಾವ್ದು ಇದು ಹಳೇದಲ್ಲ, ಮಾಡಿಟ್ಕೊಂಡಿರೋದಲ್ಲ, ಈಗಷ್ಟೇ ಮಾಡಿ ಫ್ರೆಶ್ ಆಗಿ ನೋಡಿ, ಫ್ರೆಶ್ ಆಗಿ ಇಟ್ಕೊಂಡಿರೋದು ಇದನ್ನೆಲ್ಲ. ನಾವು ಈ ಬೋರ್ಡ್ ನ ನೀವು ಅಂಗಡಿಯಿಂದ ತಂದ್ರು ನೀಟಾಗಿ ಓಡಿಸಿ ಈ ತರ ಇದ್ ಮಾಡ್ಬೇಕು. ಸೊ ಇದನ್ನ ಡಿಮೋಲ್ಡ್ ಮಾಡ್ಬೇಕು. ಡಿಮೋಲ್ಡ್ ಹೆಂಗ್ ಮಾಡ್ಬೇಕು ಅಂತ ಅಂದ್ರೆ, ಸೊ ನಾವ್ ಇದನ್ನ ಬೇಸ್ ತುಂಬಾ ಲೇಟ್ ಆಗುತ್ತೆ ರೆಡಿ ಮಾಡ್ಲಿಕ್ಕೆ. ಸೊ 1-2 hours ಆದ್ರೂ ಬೇಕು. ಅದಕ್ಕೆ ನಾನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರೀಮಿಕ್ಸ್ ಮೊದ್ಲು ಹೇಳ್ದಂಗೆ ಪ್ರೀಮಿಕ್ಸ್ ಇದೆ, ಅದನ್ನ ಯಾವ ರೀತಿ ಕಲಿಸ್ಬೇಕು ಏನು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ತೋರಿಸ್ಕೊಡ್ತೀನಿ. ಸೊ ಇವಾಗ ನಾವು ಹೆಂಗ್ ಮಾಡ್ಬೇಕು ಅಂತ ಹೇಳೋದಕ್ಕೆ, ಸೊ ಇದ್ರಲ್ಲಿದೆ ನೋಡ್ಬೋದು ನೀವು. ಸೊ ಇದನ್ನ ಡಿಮೋಲ್ಡ್ ಈ ತರ ಜಸ್ಟ್ ಏನಿಲ್ಲ, ಡಿಮೋಲ್ಡ್ ಈ ತರ ಡಿಮೋಲ್ಡ್ ಮಾಡ್ಕೊಳ್ಳೋದಷ್ಟೇ ಅಷ್ಟೇನೆ. ಎಷ್ಟು ಈಸಿಯಾಗಿ ಬಂತು. ಸೊ ಬೇರೆ ಕಡೆ ಎಲ್ಲ ನ್ಯೂಸ್ ಪೇಪರ್ ಹಾಕ್ತಾರೆ. ಸೊ ನ್ಯೂಸ್ ಪೇಪರ್ ನಿಮ್ಗೆಲ್ಲ ಗೊತ್ತಿದ್ದಂಗೆ ಕಾರ್ಬನ್ ಇದೆ, ಅದೆಲ್ಲಾನು ಪೇಪರ್. ಇದು ಮಾಮೂಲಿ ಬಟರ್ ಪೇಪರ್. ಬಟರ್ ಪೇಪರ್ ಎಲ್ಲಾ ಫುಡ್ ಇದಕ್ಕೂ ಅದು ಗೌರ್ಮೆಂಟೇ ಇದ್ ಮಾಡಿದೆ, ಅದನ್ನ ಯೂಸ್ ಮಾಡ್ಬೋದು ಅಂತ. ಸೊ ಹಂಗಾಗಿ ಬಟರ್ ಪೇಪರ್ ಇದನ್ನ ಏನಿಲ್ಲ, ನೀವು ನೀರಲ್ಲಿ ಇದ್ ಮಾಡಿದ್ರು ಅದು ಮಾಮೂಲಿ ಇದ್ರ ತರಾನೇ ಆಗುತ್ತೆ. ಸೊ ಇಷ್ಟು ಪ್ರೊಸೀಜರ್ ಇದು. ಇದನ್ನ ಹೇಗೆ ನಾವು ಲೇಯರ್ ಆಗಿ ಕಟ್ ಮಾಡ್ಬೇಕು ಅನ್ನೋದಾದ್ರೆ, ನಾನು ಏನು ಇದ್ ಮಾಡಲ್ಲ, ಜಸ್ಟ್ ಇಷ್ಟೇ ನೋಡಿ ಸುಮ್ನೆ ಮಾರ್ಕ್ ಮಾಡ್ಕೊಂತೀನಿ ಅಷ್ಟೇ. ಇದ್ರಲ್ಲಿ ಹೋಮ್ ಮೇಡ್ ಆಗಿರೋದ್ರಿಂದ ನಾವು ಹೆಚ್ಚಿಗೆ ಅಂದ್ರೆ ಹೆಣ್ಮಕ್ಳು ತುಂಬಾ
ದುಡ್ಡೆಲ್ಲ ವೇಸ್ಟ್ ಮಾಡಿ ಅದು ಏನ್ ಹೇಳ್ತಾರೆ ಅದು ಎಲ್ಲ ಸಾಮಗ್ರಿಗಳು ತಂದೆಲ್ಲ ಏನು ಇಲ್ಲ, ಈಸಿ ಇದೆಲ್ಲ. ಸೊ ಯಾರ್ ಬೇಕಾದ್ರೂ ನಾವು ಮಾಡ್ಕೊಬಹುದು. ಇಷ್ಟೇ ಸರ್, ಇಷ್ಟು ಮಾಡಿ ನೋಡಿ. ನಾನು ಯಾವ್ದೇ ತರದ ಚಾಕು ಏನನ್ನು ನಾನು ಬಳಸಲ್ಲ. ಸೊ ಇದೆಲ್ಲಾರ ಮನೇಲೂ ಇದ್ದೇ ಇರುತ್ತೆ. ಸೊ ಬಟ್ಟೆ ಹೊಲಿಯಕ್ಕೆ ಅಷ್ಟೇ ಅಲ್ಲ, ಇದು ಥ್ರೆಡ್ ನ ಯೂಸ್ ಮಾಡಿ ಜಸ್ಟ್ ಏನಿಲ್ಲ ಅದ್ ಮಾರ್ಕ್ ಮಾಡ್ಕೊಂಡಿರ್ತೀರಿ ಅದ್ರಲ್ಲಿ. ಜಸ್ಟ್ ಅಂತ ರಾಕೆಟ್ ಸೈನ್ಸ್ ಏನಲ್ಲ. ಸ್ಪಾಂಜ್ ಮಾಡ್ಕೊಳಕ್ಕೆ ಏನು ಇಲ್ಲ. ನಾನು ಹಾಗಾಗಿ ಆ ಪ್ರೀಮಿಕ್ಸ್ ಅಲ್ಲಿ ನಿಮ್ಗೆ ಚಾಕ್ಲೇಟ್ದು ಇದೆ, ವೆನಿಲಾದು ಇದೆ. ವೆನಿಲಾ ಒಂದು ಸ್ಪಾಂಜ್ ಮಾಡ್ಕೊಂಡು, ಸೊ ನಾನು ಅವಾಗಲೇ ತೋರ್ಸಿದ್ನಲ್ವಾ ನಿಮಗೆ, ಆ ತರ ಯಾವ್ದೇ ಇದಾಕಿ ಸ್ಕ್ರಾಚ್ ಹಾಕಿನೂ ಮಾಡ್ಕೊಬಹುದು ನಾವು. ಅಂದ್ರೆ ಎಕ್ಸಾಂಪಲ್ ಬ್ಲೂಬೆರಿ ಮಾಡ್ಕೊಬಹುದು, ಬ್ಲಾಕ್ ಕರೆಂಟ್ ಮಾಡ್ಕೊಬಹುದು, ಪೈನಾಪಲ್ ಮಾಡ್ಕೊಬಹುದು, ರಸಬೆರಿ, ನಾನಾ ತರದ್ದೆಲ್ಲ ಮಾಡ್ಕೊಬಹುದು ನೀವು. ಇದೇ ಪರ್ಟಿಕ್ಯುಲರ್ ಅಂತಿಲ್ಲ. ಚಾಕ್ಲೇಟ್ ಅಷ್ಟೇ, ಟ್ರಫಲ್ ಮಾಡ್ಕೊಬಹುದು, ಚಾಕ್ಲೇಟ್ ಕೇಕ್ ಮಾಡ್ಕೊಬಹುದು, ಬ್ಲಾಕ್ ಫಾರೆಸ್ಟ್ ಮಾಡ್ಬೋದು. ಆತರ ನಮ್ ಐಡಿಯಾ ಕಲ್ತಾದ್ಮೇಲೆ ನಮ್ಮ ಓನ್ ಕ್ರಿಯೇಷನ್ ಅಲ್ಲಿ ನಾವು ಹೆಂಗ್ ಬೇಕಾದ್ರೂ ಮಾಡ್ಕೊಬಹುದು. ಸೊ ಈ 2 ಬೇಸ್ಗೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋದು ನಿಮ್ಗೆ ಅವಾಗ್ಲೇ ತೋರಿಸಿದೀನಿ. ಸೊ ಇದು ಈಗ 1 kg ಅನ್ಕೊಳ್ಳಿ. 1 kgಗೆ 1 kg ಕೇಕ್ ಮಾಡ್ತಾ ಇರೋದು. ಪೌಡ್ರ್ ಇದ್ರಲ್ಲಿ 2 ಕಪ್ ತಗೊಂಡಿದೀನಿ, 2 ಕಪ್ ಪೌಡರ್ ತಗೊಂಡಿದೀನಿ, ವೆನಿಲಾದು. ವೆನಿಲಾ ಪೌಡರ್. ಸೊ ಹಿಂಗ್ ತಗೊಂಡಾದ್ಮೇಲೆ ಇದ್ರಲ್ಲಿ 2ನ್ನ ಏನು ಬೇರೆ ಏನು ಇಲ್ಲ, ನಾವೆಲ್ಲ ಪ್ರಿಮಿಕ್ಸ್ ಗೆ ಮಿಕ್ಸ್ ಮಾಡಿ ಇಟ್ಟಿರ್ತೀರಿ. ಸೊ ಹಂಗಾಗಿ ಏನನ್ನು ನಾವ್ ಇದ್ ಮಾಡಂಗಿಲ್ಲ. ಸೊ ಇದ್ರಲ್ಲಿ 2 ಕಪ್ ಆಯಿಲ್ ಹಾಕ್ಬೇಕು. ಆಯಿಲ್ ಅಂದ್ರೆ ಅಡಿಗೆ ಎಣ್ಣೆ. 2 ಕಪ್ ಹಾಕ್ಬೇಕು, 2 ಕಪ್ ನೀರು. ಮತ್ ಬೇರೆ ಏನನ್ನು ಹಾಕಂಗಿಲ್ಲ ನಾವು. ಇದು ಕೇಕ್ ಜೆಲ್ ಆಗ್ಲಿ, ಬೇರೆ ಕಡೆ ಎಲ್ಲ ಜೆಲ್ ಹಾಕ್ತಾರೆ, ಆಮೇಲೆ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ. ಸೊ ಏನೇನೋ ನಾನಾ ತರ ಹಾಕ್ತಾರೆ. ನಾವ್ ಏನನ್ನು ಹಾಕಲ್ಲ, ಬರೀ ಎಣ್ಣೆ ಮತ್ತೆ ನೀರ್ ಅಷ್ಟೇ ಹಾಕಿ ಕಲಿಸ್ಬಿಟ್ಟು, ಅದು ಮಾಮೂಲಿ ಅದು ಒಂದು ಇದ್ರ ರೀತಿಯಲ್ಲಿ ಬರುತ್ತೆ. ಅದನ್ನ ನಾವು ಒಂದು ಕೇಕ್ಗೆ ಯಾವ ಬ್ಯಾಟರ್ ಬೇಕು ಅಂತ ನಮಗ್ ಕಲ್ತಿರೋರ್ಗ್ ಗೊತ್ತಿರುತ್ತೆ. ಸೊ ಆ ಮೆಥಡ್ ಅಲ್ಲಿ ಕಲಿಸ್ಬಿಟ್ಟು, ಸೊ ಈ ತರ ಬಟರ್ ಪೇಪರ್ ಹಾಕೊಂಡು, ಅದಕ್ಕೆಲ್ಲ ಆಯಿಲ್ ಇದ್ ಮಾಡ್ಬಿಟ್ಟು ಇದಕ್ ಹಾಕಿಟ್ರೆ ಈ ತರ ಬರುತ್ತೆ. ಸೊ ಇದನ್ನ ನೀವು ಅವನ್ ಬೇಕು ಅಂತಾನೆ ಏನು ಇಲ್ಲ, ಅವನ್ ಅಲ್ಲಾದ್ರೂ ಮಾಡ್ಕೊಬಹುದು, ಸೊ ಕುಕ್ಕರ್ ಅಲ್ಲಾದ್ರೂ ಮಾಡ್ಕೊಬಹುದು. ಅವನ್ ಅಲ್ಲಿ ಮಾಡ್ಕೊಬೇಕಂದ್ರೆ ಒಂದು 10 ಮಿನಿಟ್ಸ್ ಫ್ರೀ ಹೀಟ್ ಮಾಡ್ಬಿಟ್ಟು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇಟ್ಟು 10 ಮಿನಿಟ್ಸ್ ಇಟ್ಟು, ಆಮೇಲೆ ನೀವು 1 kg ಇಡ್ತಾ ಇದೀರಂದ್ರೆ 30-35 ಮಿನಿಟ್ಸ್ ಇಡಬೇಕು. ಸೊ ಚಾಕ್ಲೇಟ್ ಆದ್ರೆ ಇನ್ನೊಂದು 5 ಮಿನಿಟ್ ಜಾಸ್ತಿ ಆಗುತ್ತೆ. ಸೊ ನಮ್ಮ ಹತ್ರ ಅವನ್ ಇಲ್ಲ, ಹೆಣ್ಮಕ್ಳು ಈಗ ಎಲ್ಲಾರ ಮನೇಲೂ ಅವನ್ ಇದ್ದೇ ಇರಲ್ಲ. ಅವನ್ ಇಲ್ಲ ಅನ್ನೋರು ಕುಕ್ಕರ್ ಅಲ್ಲಿ ಇಡ್ಬೋದು. ಕುಕ್ಕರ್ ಅಲ್ಲಿ ಗ್ಯಾಸ್ಕೆಟ್ ಹಾಕ್ಬಾರ್ದು, ವಿಸಿಲ್ ಹಾಕ್ಬಾರ್ದು. ಸೊ ಅದ್ರಲ್ಲೂ ಅಷ್ಟೇ ಫ್ರೀ ಹಿಟ್ ಮಾಡ್ಕೊಬೇಕು. ಫ್ರೀ ಹಿಟ್ ಅಂತಂದ್ರೆ ಉಪ್ಪಾದ್ರೂ ಹಾಕೊಬಹುದು, ಅದು ನಿಮ್ಮಿದು. ಇಲ್ಲಾಂದ್ರೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಈ ಬ್ಯಾಟರ್ ಕಲ್ಸಿರೋದು ಈ ಮೌಲ್ಡ್ ಅಲ್ಲಿ ಇಡ್ತಿರಲ್ವಾ, ಸೊ ಆ ಮೌಲ್ಡ್ ಅಲ್ಲಿ ಇಟ್ಬಿಟ್ಟು ನಾವು 45ರಿಂದ 50 ನಿಮಿಷ ಬೇಕ್ ಮಾಡ್ಕೊಂಡ್ರೆ ಸೊ ಆಗುತ್ತೆ. ಈ ತರದ್ದು ಬ್ರೆಡ್ ಕ್ರಮ್ಸ್ ಈ ತರ ಪೌಂಡ್ ರೆಡಿ ಆಗುತ್ತೆ ನಿಮಗೆ. ಸೊ ಇದನ್ನ ಈಗ ಹೇಗೆ ಡೆಕೋರೇಷನ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಇದು ಶುಗರ್ ಸಿರಪ್. ಶುಗರ್ ಯಾರು ನಮ್ಮ ಗ್ರಾಹಕರು ನಾವು ಶುಗರ್ ತಿನ್ನಲ್ಲ ಇದಿದೆ ಅಂತ ಹೇಳಿದಾಗ ಅವರಿಗೆ ನಾವು ಬೆಲ್ಲ ಹಾಕಿನೂ ಸಿರಪ್ ಮಾಡ್ತೀವಿ. ಸೊ ಹಾಗಾಗಿ ಹೌದು, ಯಾಕಂದ್ರೆ ಇದು ಹಾರ್ಡ್ ಇರುತ್ತೆ. ಸೊ ಹಾಗಾಗಿ ನಾವು ಶುಗರ್ ಸಿರಪ್ ನ ತುಂಬಾನು ಹಾಕ್ಬಾರ್ದು, ಎಷ್ಟು ಬೇಕೋ ಅಷ್ಟು ಬ್ರೆಡ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಈ ತರ. ಮುಖ್ಯವಾಗಿ ಇದು ಕಲಿಬೇಕು ಅಂತ ಅಂದ್ರೆ ಮತ್ತೆ ಈ ತರ ಮಾಡ್ಬೇಕು ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ತಾಳ್ಮೆಯಿಂದ ಮಾಡಿದ್ರೆ ಮಾತ್ರ ಇದಷ್ಟೇ ಬರ್ಲಿಕ್ಕೆ ಸಾಧ್ಯ. ನಾವ್ ಈ 2 ಇಲ್ದೆ ಏನು ಕೆಲಸ ಆಗಲ್ಲ ನಮ್ದು ಕೇಕ್ ಅಲ್ಲಿ. ಪ್ಲಾನೆಟ್ ಅಂತಾರೆ ಇದನ್ನ. ಕೇಕ್ ಮಾಡೋದಕ್ಕೆ ಇವೆರಡು ಇಲ್ದೆ ನಾವ್ ಏನನ್ನು ಮಾಡಕ್ ಸಾಧ್ಯ ಇಲ್ಲ. ಕ್ರೀಮ್ ನ ಈ ತರ ಯೂಸ್ ಮಾಡಕ್ಕೆ ಪ್ಲಾನೆಟ್ ಯೂಸ್ ಮಾಡ್ತಾರೆ. ಸೊ ಈ ಕ್ರೀಮ್ ನ ಹೇಗ್ ಮಾಡೋದು ಅಂತಂದ್ರೆ ಇದಕ್ಕೂ ಅಷ್ಟೇ ಸಕ್ಕರೆ ಏನು ಹಾಕಂಗಿಲ್ಲ. ಸೊ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಇದನ್ನ
ನಾವು ವಿಪ್ ಮಾಡಿದಾಗ ನಿಮಗೆ ವಿಪ್ ಮಾಡಿ ನಾನು ತೋರಿಸ್ತೇನೆ. ವಿಪ್ ಮಾಡಿದಾಗ ಈ ತರ ಬರುತ್ತೆ. ಹಾ, ಈ ತರ ಕ್ರೀಮ್ ಬರುತ್ತೆ. ಯಾವ್ದು ಹೆಗ್ಗಿಲ್ಲ ಸರ್, ಮತ್ತೆ ಯಾವ್ದು ಕೆಮಿಕಲ್ ಇಲ್ಲ, ಯಾವ್ದು ಇಲ್ಲ. ಇದು ಬಟರ್ ಸ್ಕ್ರಾಚ್ ಸರ್. ಅವ್ರವ್ರು ಕೆಲವರು ತುಂಬಾ ಬೇಕು ಅಂತಾರೆ, ಗ್ರಾಹಕರು ನಮ್ಗೆ ಹೇಗೆ ಕೇಳ್ತಾರ ಅವರು ಟೇಸ್ಟ್ ಪ್ರಕಾರ ನಾವು ಮಾಡ್ಕೊಡ್ತೀವಿ. ಕೆಲವ್ರಿಗೆ ತುಂಬಾ ಇದ್ರೆ ಇಷ್ಟ, ಇದು ಕೆಲವ್ರಿಗೆ ಇಷ್ಟ ಸ್ವಲ್ಪ ಬೇಕು ಅಂತಾರೆ. ಸೊ ಅವ್ರು ಹೇಗೆ ಹೇಳ್ತಾರೋ ನಾನು ಹಾಗೆ ಮಾಡ್ಕೊಡ್ತೀನಿ ಸರ್, ಹೋಮ್ ಮೇಡ್ ಆಗಿರೋದ್ರಿಂದ. ಯಾಕಂದ್ರೆ ಈಗ ಬೇರೆ ಕಡೆ ಎಲ್ಲ ಬೇಕರಿಗಳಲ್ಲೆಲ್ಲ ಅವ್ರು ಮಾಡಿದ್ರೆ ಅದನ್ನ ಅಷ್ಟೇ ನಾವು ತರ್ಬೇಕಲ್ವಾ. ನಾವು ಇಷ್ಟೇ ಹಾಕಿ ಅಷ್ಟೇ ಹಾಕಿ ಅಥವಾ ಸಕ್ಕರೆ ಕಮ್ಮಿ ಹಾಕಿ ಆ ತರ ಕಸ್ಟಮರ್ ಹೇಗೆ ಹೇಳ್ತಾರೆ, ನಮಗೆ ಕೆಲವ್ರು ಶುಗರ್ ಲೆಸ್ ಮಾಡ್ಕೊಡು ಅಂತ ಹೇಳ್ತಾರೆ. ಅವಾಗ ನಾನು ಯಾವ್ದು ಶುಗರ್ ಸಿರಪ್ ಆಗ್ಲಿ ಅದನ್ನ ನಾನು ಇದ್ ಮಾಡಲ್ಲ. ಅವಾಗ ಆರ್ಗ್ಯಾನಿಕ್ ಶುಗರ್ ಹಾಕ್ತೀನಿ. ಇಲ್ಲಾಂದ್ರೆ ಮಾಮೂಲಿ ಬೆಲ್ಲ ಹಾಕಿನೇ ನಾನು ಮಾಡ್ಕೊಡ್ತೀನಿ. ಸೊ ಇಷ್ಟು ಸಿರಪ್ ಆದ್ಮೇಲೆ ಸೊ ಇದು ಬಟರ್ ಸ್ಕ್ರಾಚ್ ಪೌಡರ್. ಇದು ಬಟರ್ ಸ್ಕ್ರಾಚ್ ಪೌಡರ್. ಇದು ಹಾಗೆ ಇದಾಗ್ಬಿಡುತ್ತೆ. ಸೊ ಇದ್ರ ಮೇಲೆ ಈ ತರ ಹಾಗಾಗಿ ಅದು ಗೊತ್ತಲ್ವಾ ನಿಮ್ಗೆ, ಈಚೆ ಇಟ್ಟಿದ ತಕ್ಷಣ ಗಟ್ಟಿ ಹಾಗೆ ಆಗುತ್ತೆ ಅಂತ. ಸೊ ನಿಮಗೆ ಫಸ್ಟ್ ತೋರಿಸಿದಾಗ ಎಷ್ಟು ಪೌಡರ್ ತರ ನೋಡಿ, ಗಾಳಿ ಹೋಯ್ತು ಇದು. ಸೊ ಹಾಗಾಗಿ ಅದಕ್ಕೆ ಫ್ರೆಶ್ ಆಗಿ ಇವನ್ನೆಲ್ಲ ಮಾಡ್ಕೊಂಡೆ ನಾವು ಮಾಡೋದು ಸರ್. ನೀವು ಯಾರೇ ಆರ್ಡರ್ ಕೊಟ್ರು ಬೇಕಾದ್ರೆ ನಿಮಗೆ ಅಷ್ಟೊಂದು ಇದಿದ್ರೆ ಬಂದು ನಿಮ್ಗಳ ಮುಂದೆನೆ ನಾನು ಮಾಡ್ಕೊಡ್ತೀನಿ ಬೇಕಾದ್ರೆ. ಇಷ್ಟ ಆದ್ಮೇಲೆ ಸೆಕೆಂಡ್ ಲೇಯರ್ ನ ಇಡ್ಬೇಕು. ಸೆಕೆಂಡ್ ಲೇಯರ್. ಬೇಕರಿಗಳಲ್ಲಿ ಕ್ರೀಮ್ ಜಾಸ್ತಿ ಹಾಕ್ತಾರೆ, ಬ್ರೆಡ್ ಕಮ್ಮಿ ಇರುತ್ತೆ. ಯಾಕಂದ್ರೆ ಅವರಿಗೆ ಬರೀ ಇದಷ್ಟೇನೆ, ಅಂದ್ರೆ ಏನೊಂದು ದುಡ್ಡು ಮಾಡೋ ಇದಷ್ಟೇ ಹಾಕೊಬೇಕು. ಮೇಲೆ ಹಾಕ್ಲಿಕ್ಕೆ ಆಗಲ್ಲ. ಸೊ ಮತ್ತೆ ಬಟರ್ ಸ್ಕ್ರಾಚ್, ಮತ್ತೆ ಅದೇ ತರ ಪ್ರೋಸೆಸ್. ಇದು ಕ್ರೀಮ್ ಹಾಕೊಬೇಕು, ರಫ್ ಕೋಟಿಂಗ್ ಮಾಡ್ಕೊಳ್ಳಿ. ನೋಡಿ ಈ ತರ ಮತ್ತೆ ರಫ್ ಕೋಟಿಂಗ್ ಮಾಡ್ಕೊಬೇಕು. ಆಮೇಲೆ ನೀಟ್ ಫಿನಿಶ್ ಬರುತ್ತೆ. ರಫ್ ಕೋಟಿಂಗ್ ಹಾಗಾಗಿ, ಯಾಕಂದ್ರೆ ಒಮ್ಮೆಲೆ ನಾವು ನೀಟ್ ಫಿನಿಶಿಂಗ್ ಬರಲ್ಲ ಯಾವ್ದನ್ನು, ಅದಕ್ಕೆ ರಫ್ ಕೋಟಿಂಗ್ ಅಂತ ಹೇಳ್ತಾರೆ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸರ್ ಇದು ನೈಸ್ ಫಿನಿಶ್ ಬರ್ಬೇಕಲ್ವಾ. ಸೊ ನಮಗೆ ಅದು ಅಂದ್ರೆ ಒಂದೇ ಲೆವೆಲ್ ಇರ್ಬೇಕು, ಅಂದ್ರೆ ಒಂದೇ ಇದ್ರಲ್ಲಿ ಫಾರ್ಮ್ ಅಲ್ಲಿ ಇರ್ಬೇಕು ಅನ್ನೋದಕ್ಕೆ ನಾವ್ ಇದನ್ನ ಯೂಸ್ ಮಾಡೋದು. ಎಕ್ಸ್ಟ್ರಾ ಕ್ರೀಮ್ ಎಲ್ಲ ಇದ್ರೆ ಸೊ ನೋಡಿ ಈ ತರ ಬಂದ್ಬಿಡುತ್ತೆ. ಸೊ ಅದಕ್ಕಾಗಿ ನಾವು ಇದನ್ನ ಉಪಯೋಗಿಸೋದು ಈಗ ಮೇಲೆ. ಯಾಕಂದ್ರೆ ಎಲ್ಲ ಇವಾಗೆಲ್ಲ ಚಂದ ಕಾಣ್ಬೇಕಲ್ವಾ. ಸೊ ಹಂಗಾಗಿ ಎಲ್ಲೋ ಅಂಕುಡೊಂಕಿಬಾರ್ದಲ್ವಾ. ಹಾಗಾಗಿ ಸೊ ಅದನ್ನ ಎಕ್ಸ್ಟ್ರಾ ಬಂದಿರೋದನ್ನ ಇದ್ ಮಾಡ್ತೀರಿ. ಸೊ ಅದಾದ್ಮೇಲೆ ಸೊ ಇನ್ನೊಂದಿದು ಫ್ಲಾಟ್ ಆಗಿ ಮಾಡ್ಲಿಕ್ಕೆ ಅವ್ರವ್ರು ಗ್ರಾಹಕರು ನಮಗೆ ಹೇಗೆ ಹೇಳಿರ್ತಾರ ಅದ್ರ ಮೇಲೆ ನಾವು ಇದ್ ಮಾಡ್ಕೊಡ್ತೀವಿ. ತುಂಬಾ ಪ್ರೆಸ್ ಮಾಡಿ ಮಾಡೋ ಅಂತದ್ದು ಏನು ಇಲ್ಲ ಸರ್ ಇದ್ರಲ್ಲಿ. ಮತ್ತೆ ಕೇಕ್ ಮಾಡೋದು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ, ಇದು ಕಲಿಬೇಕಷ್ಟೇ, ಶ್ರದ್ಧೆಯಿಂದ ಕಲ್ತ್ರೆ. ಆಯ್ತು. ಸೊ ನಾವ್ ಏನೇ ಡಿಸೈನ್ಸ್ ಮಾಡ್ಬೇಕಂತ ಅಂದ್ರುನು ಸೊ ಇಲ್ದೆ ಮಾಡಕ್ ನಾವು ಸಾಧ್ಯನೇ ಇಲ್ಲ. ಸರ್ ಇದು ಪೈಪಿಂಗ್ ಬ್ಯಾಗ್ ಅಂತ. ಸೊ ಕೇಕ್ ಎಲ್ಲ ಡಿಸೈನ್ಸ್ ಮಾಡ್ಲಿಕ್ಕೂ ವಿಪ್ಪಿಂಗ್ ಕ್ರೀಮ್ ಫಿಲ್ ಮಾಡ್ಬಿಟ್ಟು ಡಿಸೈನ್ ಮಾಡಕ್ಕೆ. ಸೊ ಇದು ನಾಸಲ್ಸ್ ಅಂತ. ಇದರಲ್ಲಿ ತರಾವರಿ ಡಿಸೈನ್ಸ್ ಸಿಗುತ್ತೆ. ನಮ್ಗೆ ಯಾವ್ದು ಬೇಕೋ ಆ ತರದ್ದು ಡಿಸೈನು, ಮತ್ತೆ ಗ್ರಾಹಕರು ಯಾವ ತರ ಹೇಳ್ತಾರೋ ಆ ತರದ್ದೆಲ್ಲ ನಾವು ಮಾಡ್ಕೊಡ್ಬೋದು. ಸೊ ನಾನೀಗ ಸ್ಟಾರ್ ನೋಸಲ್ಸ್ ಅಂತ ತಗೊಂಡಿದ್ದೀನಿ. ಇದನ್ನ ಹೆಂಗೆ ಇನ್ಸಲ್ಟ್ ಮಾಡ್ಬೇಕಂತಾನು ಹೇಳ್ಕೊಡ್ತೀನಿ. ಸೊ ಇದನ್ನ ಹೆಂಗೆ ಇನ್ಸಲ್ಟ್ ಮಾಡ್ಬೇಕಂತ ತೋರಿಸ್ತೀನಿ. ಸೊ ನೋಡಿ ಈ ತರ ಇದ್ ಮಾಡಿದಾಗ ಸೊ ಈ ತರ ನಾವು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿ ಸೊ ಮಾಡಾದ್ಮೇಲೆ ಸೊ ನಾವು ಇವಾಗ ಇದನ್ನ ವಿಪ್ಪಿಂಗ್ ಕ್ರೀಮ್ ಪೈಪಿಂಗ್ ಬ್ಯಾಗ್ಗೆ ಫಿಲ್ ಮಾಡ್ಕೊಂಡು ಆದ್ಮೇಲೆ ಜಸ್ಟ್ ಏನಿಲ್ಲ
ತುಂಬಾ ಪ್ರೆಷರ್ ಎಲ್ಲ ಏನು ಹಾಕಂಗಿಲ್ಲ, ಸ್ಮೂತ್ ಆಗಿ ಈ ತರ ಇದ್ ಮಾಡ್ಕೊಂಡ್ರೆ ಸೊ ನಿಮಗೆ ನೋಡ್ಬೋದು ಈ ತರ ಬರುತ್ತೆ. ಸೊ ಅವಾಗ ನಾವು ಇದನ್ನ ಯೂಸ್ ಮಾಡ್ಕೊಂಡು ನಮ್ಗೆ ಯಾವ ತರ ಡಿಸೈನ್ಸ್ ಬೇಕು ಸೊ ಆ ತರ ಮಾಡ್ಕೊಬೋದು. ಹೌದು ಸರ್. ಹಾ ಸರ್, ಯಾವ ತರ ಬೇಕಾದ್ರೂ ಮಾಡ್ಕೊಬೋದು ಸರ್, ಇದೇ ತರ ಅದೇ ತರ ಅಂತ ಮಾಡ್ಕೊಬೋದು ಸರ್. ನೆಕ್ಸ್ಟ್ ಡೆಕೋರೇಷನ್ ನಮ್ ಇಷ್ಟ ಸರ್, ಏನ್ ಬೇಕಾದ್ರೂ ಹಾಕೊಬೋದು. ನಾವು ಹೋಮ್ ಮೇಡ್ ಆಗಿರೋದ್ರಿಂದ ಯಾವ್ದೇ ಇಲ್ಲಿ ಇದೆಲ್ಲ ಬರುತ್ತೆ ಡೆಕೋರೇಷನ್, ಐಡಿಬಲ್ ಬಾಲ್ಸ್ ಅವೆಲ್ಲ ನಾನು ಯೂಸ್ ಮಾಡ್ತಲ್ಲ. ಸೊ ಬಟರ್ ಸ್ಕ್ರಾಚ್ ಆಗಿರೋದ್ರಿಂದ ನಾನು ನ್ಯಾಚುರಲ್ ಆಗಿ ಚೆರಿನೇ ಡೆಕೋರೇಷನ್ ಮಾಡ್ತಾ ಇದೀನಿ ಸರ್. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರ್ತಾ ಇದೆ, ನೋಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಯಾವುದೇ ಕಲರ್ಸ್ ಏನು ಕೆಮಿಕಲ್ಸ್ ಯೂಸ್ ಮಾಡ್ತಾ ಇಲ್ಲ, ಡೆಕೋರೇಟಿವ್ ಚೆರಿ ಹಣ್ಣು. ಇಷ್ಟೆಲ್ಲ ಆದ್ಮೇಲೆ ಸೊ ಕೆಳಗಡೆ ಹೆಂಗ್ ಫಿಲ್ ಮಾಡ್ಕೊಳ್ಳೋದು ಅಂತ ಎಲ್ಲರಿಗೂ ಆಕರ್ಷಣೆ ಬೇಕಲ್ವಾ. ಯಾವುದೇ ಕೃತಕವಾದ ಬಣ್ಣಗಳನ್ನ ಯೂಸ್ ಮಾಡಿಲ್ಲ ನಾನು, ನೀವೇ ನೋಡ್ಬೋದು. ನೋಡಿ ಹೀಗೆ ಕಾಣ್ತಾ ಇದೆ ಅಂತ. ಆಮೇಲೆ ನಾವು ಇದ್ರ ಮೇಲೆ ಹೆಸರು ಬರಿಬೇಕಲ್ವಾ, ಸೊ ಅದ್ ಬರ್ದಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಆಗುತ್ತೆ. ಸೊ ನಾನು ಹಂಗಾಗಿ ಇದನ್ನ ತಗೊಂಡಿದ್ದೀನಿ, ಇದು ಫುಡ್ ಕಲರು. ಸೊ ಇದು ಯಾವ್ದು ಕೆಮಿಕಲ್ ಅಲ್ಲ, ನೀವು ಎಲ್ಲಿ ಬೇಕಾದ್ರೂ ಇದನ್ನ ಹೇಳ್ಬಹುದು, ಯಾವ ಲ್ಯಾಬಲ್ ಬೇಕಾದ್ರೂ ಇದ್ ಮಾಡ್ಕೊಬಹುದು. ಸೊ ನಾನು ಇದು ಯಾವ್ದು ನಾನು ಹಾಕಿದ್ದು 1 ಡ್ರಾಪು ಇಲ್ಲ, ಆದ್ರೂ ನೋಡಿ ಹಾಗಾಗಿ ನಿಮ್ಗೆ ಯಾಕೆ ಐಡಿಬಲ್ ಅಂತ ನಾನು ತೋರಿಸ್ದೆ ಅಂತ ಅಂದ್ರೆ ನಿಮ್ಮ ಮುಂದೆನೆ ತೋರಿಸ್ತೀನಿ. ಸೊ ನೀವು ಕೆಮಿಕಲ್ ಮಾಮೂಲಿ ಇದೆಲ್ಲ ಇದಾಗುತ್ತೆ ನೋಡಿ, ನಾನು ಹಾಕೊಂಡಿದ್ದೀನಿ. ಸೊ ಏನಿಲ್ಲ, ಜಸ್ಟ್ ಒಂದು ಟಿಶ್ಯೂ ಇಂದ ಅಥವಾ ಬಟ್ಟೆಯಿಂದನೂ ಒರೆಸಿದ್ರು ಹೋಗುತ್ತೆ. ನೀವು ಧೈರ್ಯವಾಗಿ ಇದನ್ನ ತಿನ್ಬಹುದು. ನೋಡಿ ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಸೊ ಈಗ ಅವರು MPL ಜಗತ್ತು ಅಂದ್ಬಿಟ್ಟು ನಮ್ಮ ಚಾನಲ್ನ ಹೆಸರನ್ನೇ ಬರೀತಾ ಇದ್ದಾರೆ. ಸೊ ನೋಡಿ ಯಾವ ಥರ ಹೋಮ್ ಮೇಡ್ ಕಲರ್ನ ಯೂಸ್ ಮಾಡ್ಕೊಂಡು ಈ ಥರ ಬರೀತಾ ಇದ್ದಾರೆ ಅಂತ. ಎಲ್ಲ ಅಟ್ರಾಕ್ಷನ್ ಕೇಳ್ತಾರಲ್ವಾ, ಸೊ ಹಾಗಾಗಿ ಬೇಕಂದಾಗ ಮಾಡ್ಕೊಬಹುದು ಅಷ್ಟೇ. ಇದು ಯಾವ್ದು ಕೆಮಿಕಲ್ ಅಲ್ಲ, ಇದು ಬರೀ ಬಟರ್ ಸ್ಕ್ರಾಚ್. ನಿಮ್ಗೆ ಅವಾಗ್ಲೇ ತೋರ್ಸಿದ್ನಲ್ಲ ಅದನ್ನೇ ಇದನ್ನ ಹಾಕ್ತಾ ಇರೋದು. ಮತ್ತೆ ನಾವು ಇವಾಗ ಅವಾಗ್ಲೇ ಇದು ತೋರ್ಸಿದ್ರಲ್ಲ ಈ ತರದ್ದೆಲ್ಲ, ಅದನ್ನ ಇನ್ನೊಂದು ಮೆಥಡ್ ಅಲ್ಲಿ ಅಂದ್ರೆ ನೀವು ಇದನ್ನ ಜ್ಯೂಸ್ ಸಹ ಮಾಡ್ಬೋದು. ನೀವು ಬೇಕಾದ್ರೆ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿದ್ರೆ ನೀವು ಇದೇ ತರದ್ದೆಲ್ಲ ನಾವು ಅವಾಗ್ಲೇ ತೋರ್ಸಿದ್ನಲ್ಲ ಅದನ್ನ ಸರ್ಚ್ ಮಾಡಿದ್ರೆ ಹೇಗ್ ಜ್ಯೂಸ್ ಮಾಡ್ಬೋದು ಅಂತಾನು ತೋರ್ಸ್ಬೋದು. ಕೇಕ್ಗೆ ಹಾಕ್ಬೋದು, ಐಸ್ ಕ್ರೀಮ್ಗೆ ಹಾಕ್ಬೋದು, ಜ್ಯೂಸಿಗೆ ಹಾಕ್ಬೋದು. ಸೊ ಮನೇಲೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದರಿಂದ. ಸೊ ಇದು ವಿಪಿಂಗ್ ಕ್ರೀಮ್ ಅಂತ. ಸೊ ಇದು 1 kg ಕೇಕ್ಗೆ ವಿಪಿಂಗ್ ಕ್ರೀಮ್ ನ ನಾವಿವಾಗ ಹೇಗೆ ಅವಾಗ್ಲೇ ರಫ್ ಕೋಟಿಂಗ್ ಮಾಡಿದೆ. ಸೊ ನೀವ್ ಹೆಂಗ್ ಮಾಡಿದ್ರಿ ಅನ್ನೋದು ನಿಮ್ಗೆ ಇದ್ದೇ ಇರುತ್ತೆ, ಅದು ಎಲ್ಲಾರ್ಗುನು. ಸೊ ಹೇಗಿರುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಈ ತರ ಇರುತ್ತೆ. ಸೊ 1 kg ಇದಕ್ಕೆ. ಸೊ ಇದ್ರಲ್ಲಿ 2 ಬೌಲ್ಸ್ ಹಾಕೊಂಡ್ರೆ ಬೇಕಾದಷ್ಟು ಆಗುತ್ತೆ. ನೋಡಿ ಆಗಿರುತ್ತೆ ಅಂತ, ಈ ತರ ಇರುತ್ತೆ. ಮಿಲ್ಕ್ ಟೈಪ್ ಇರುತ್ತೆ. ಹಾ 2 ಬೌಲ್ಸ್ ಅಂದ್ರೆ ಪೂರಕ್ಕೆ 2 ಬೌಲ್ ಬೇಕಿತ್ತು. ಸೊ ನಮ್ಗೆ 2 ಬೌಲ್ ಇವಾಗ ಆಲ್ರೆಡಿ ರಫ್ ಕೋಟಿಂಗ್ ಆಗಿದೆ. ಸೊ ಈಗ ಡೆಕೋರೇಷನ್ ಅಷ್ಟೇ ಇರೋದ್ರಿಂದ ಸೊ 1-1.5 ಬೌಲ್ ಆದ್ರೆ ಬೇಜಾನಾಗುತ್ತೆ ಸರ್ ನಮ್ಗೆ. ಇದು ಬೀಟರ್ ಮಿಷಿನ್. ಸೊ ಈಗ ಬೀಟ್ ಮಾಡೋದು ಹೇಗೆ ಅಂತ ಮೊದ್ಲು ಸ್ಲೋ ಇಂದ ಶುರು ಮಾಡ್ಬೇಕು. ನೋಡಿ ನಿಮ್ಗೆ ಹೇಗೆ ಕ್ರೀಮ್ ಆಗಿದೆ ಅಂತ ಗೊತ್ತಾಗ್ಲಿಕ್ಕೆ ಈ ತರ ಅವಾಗ್ಲೇ ಹೇಗೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇತ್ತು, ಈಗ
ಈಗ ಹೇಗಾಗಿದೆ ನಾವು ಬೀಟ್ ಮಾಡಿದ್ಮೇಲೆ 5ರಿಂದ 8 ನಿಮಿಷ ನೀವು ಬೀಟ್ ಮಾಡ್ಕೊಂಡಾಗ ಈ ಮೆಥಡ್ಗೆ ಬರುತ್ತೆ. ಸೊ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂದಾಗ ಆಫ್ ಮಾಡಿದಾಗ ಈ ಪೀಕ್ ಪಾಯಿಂಟ್, ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಪೀಕ್ ಪಾಯಿಂಟ್, ಆತರ ಪೀಕ್ ಪಾಯಿಂಟ್ ಬರುತ್ತೆ. ಸೊ ಅವಾಗ ಆಗಿದೆ ಅಂತ ಪರಿಚಯ ಮಾಡ್ಕೊಬೇಕು ಅಂತ ನಾನೇನಿಲ್ಲ, ಮೊದಲಿಗೆ ನನ್ನ ಪರಿಚಯ ಆಗಿದೆ. ಸೊ ಇವರು ನನ್ನ ಯಜಮಾನ್ರು ಚಂದ್ರಶೇಖರ್ ಅಂತ. ಸೊ ನನ್ನ ಮಗ ಇದ್ದಾನೆ, ಅವನು ಬ್ಲ್ಯಾಕ್ ಬೆಲ್ಟ್ ಮತ್ತೆ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಅವನು. ಸೊ ಮಾಸ್ಟರು ಸಹ. ಹಾಗಾಗಿ ನಾನು ಇದನ್ನ ಏನಕ್ಕೆ ಹೋಮ್ ಮೇಡ್ ಎಲ್ಲಾರು ಅನ್ಬೋದು, ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಮಾಡ್ಬೇಕು, ದುಡ್ಡು ಕೊಟ್ರೆ ಸಿಗುತ್ತಲ್ವಾ ಬೇಕರಿಯಲ್ಲಿ ಅಂತ ಹೇಳ್ತಾರೆ. ದುಡ್ಡು ಕೊಟ್ರೆ ಎಲ್ಲಾನು ಸಿಗುತ್ತೆ, ಆರೋಗ್ಯ ಸಿಗಲ್ವಲ್ಲ, ದುಡ್ಡು ಕೊಟ್ಟು ನಾವು ಆರೋಗ್ಯ ಕೆಡಿಸ್ಕೊಂಬಾರ್ದಲ್ವಾ. ಸೊ ಹಾಗಾಗಿ ನಾನು ಒಬ್ಬ ಏನ್ ಹೇಳ್ತಾರೆ ಸಸ್ಯಾಹಾರಿ ಆಗಿರೋದ್ರಿಂದ ನಂತರ ಸುಮಾರು ಜನ ಇರ್ತಾರೆ. ಈಗ ನಾನೇ ಎಲ್ಲಾದ್ರೂ ಹೋದಾಗ ಕೇಕ್ ತಿನ್ನು ಅಂತ ಹೆಗ್ಗಾಕಿರ್ತಾರೆ, ಹೇಗ್ ತಿನ್ನೋದು ಹೇಗೆ ಅಂತ ಇರಿಸು ಮುರ್ಸು, ಅವಾಗ ಜನ ಏನಾಗಲ್ಲ ತಿನ್ನು ಅಂತಾರೆ. ಆದ್ರೆ ನಮ್ದು ಅನ್ನೋದೊಂದು ಇರುತ್ತಲ್ವಾ. ಸೊ ಹಾಗಾಗಿ ನನ್ನ ತರ ಸಸ್ಯಾಹಾರಿಗಳಿಗೆ ಒಳ್ಳೆ ಇದನ್ನ ಕೊಡ್ಬೇಕು. ಮತ್ತೆ ಸಸ್ಯಾಹಾರಿಗಳಿಗೆ ಅಂತಲ್ಲ, ಎಲ್ಲಾರು ಅಷ್ಟೇ ಕೇಕ್ ಇಷ್ಟಪಟ್ಟೆ ಪಡ್ತಾರೆ. ಈಗ ಏನೇ ಒಂದ್ ಸಮಾರಂಭ ಮಾಡ್ಬೇಕಂದ್ರು ಫಸ್ಟ್ ಕೇಕ್ ಅನ್ನೇ ನಾವು ಇವಾಗ ಪ್ರತಿಯೊಂದಕ್ಕೂ ಕೇಕ್ ಕಟಿಂಗ್ ಇಲ್ದೆ ನೀವು ಯಾವ ಫಂಕ್ಷನ್ ಇನ್ಕಂಪ್ಲೀಟ್ ಇರಲ್ಲ ಬಿಡಿ. ಸೊ ಹಾಗಾಗಿ ನಾನು ಎಲ್ಲಾ ತರದ್ದು ನೋಡಿ, ಮತ್ತೆ ನನ್ನ ಮಗ ಚಿಕ್ಕವನಿರ್ಬೇಕಾದ್ರೆ ಕೇಕ್ ತಿಂದಾಗ ಅವನಿಗೆ ಕಫ ಆಗ್ತಾ ಇದ್ದಿರ್ಬೋದು, ಹುಷಾರ್ ತಪ್ಪಿ ಅದೆಲ್ಲ ಯೋಚನೆ ಮಾಡಿ ನಾನೇ ಯಾಕೆ ಕಲಿಬಾರ್ದು ಮನೇಲಿ ಕೂತು ಅಂತ ಅನ್ನಿಸ್ತು. ಸೊ ನಾನು ಇದನ್ನ ಕಲ್ತು ಒಂದು 4 ವರ್ಷ ಆಯ್ತು. ಸೊ ನಾನು ಕಲಿಬೇಕಾದ್ರೆ ತುಂಬಾನೇ ಕಷ್ಟ ಇತ್ತು ಇಲ್ಲಿ. ಹಾಗಾಗಿ ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ರು, ಅಂಜಲಿ ಅಂತ ಹೇಳ್ಬಿಟ್ಟು. ಸೊ ಅವರು ಆನ್ಲೈನ್ ಕ್ಲಾಸಸ್ ಆಫ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾರೆ. ನಾನು ಅವ್ರ ತರನೇ 4 ಜನಕ್ಕೆ ಕೆಲ್ಸ ಕೊಟ್ಟು ಎಲ್ಲ ಹೆಣ್ಮಕ್ಳಿಗೆ ಈ ತರ ಮಾಡಿ ಆಗುತ್ತೆ. ನಾವೇನ್ ತುಂಬಾ ಈಗ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಕೊಟ್ಟು 1000 ರೂಪಾಯಿ ಬಾಡಿಗೆ ಕೊಟ್ಟು ಮಾಡ್ಬೇಕು ಅನ್ನೋದು ಏನು ಇಲ್ಲ. ನಾವು ಮನೆಯಲ್ಲೇ ಕೂತ್ಕೊಂಡು ಈ ತರ ಹೋಮ್ ಮೇಡ್ ಮಾಡ್ಬೋದು ಅನ್ನೋದಕ್ಕೆ ನಾನು ಇದು ಕಲ್ತಿದ್ದು. ಸೊ ಒಳ್ಳೆ ಆರೋಗ್ಯಕರವಾದ ಫುಡ್ ನ ಕೊಡ್ಬೇಕು ಅನ್ನೋದು ನನ್ನ ಇದಿತ್ತು. ಸೊ ಹಾಗಾಗಿ ಕೇಕೆ ಅಂತಲ್ಲ, ನಾನು ಪ್ಲಮ್ ಕೇಕು, ಹನಿ ಕೇಕು ಪ್ರತಿಯೊಂದನ್ನು ಮಾಡ್ತೀನಿ. ಈವನ್ ಚಾಕ್ಲೇಟ್ ಮಾಡ್ತೀನಿ ನಾನು ಹೋಮ್ ಮೇಡ್ ಅನ್ನ, ಯಾವ್ದು ಬೇಕಾದ್ರೂ ಮಾಡ್ತೀನಿ. ಏನಕ್ಕೆ ಕಲ್ತಂದ ನನ್ನ ಮಗನಿಗಾಗಿ ನಾನು ಫಸ್ಟ್ ಕಲ್ತಿದ್ದು. ಮನೆಯಲ್ಲೂ ಅಷ್ಟೇನೆ, ಕೇಕ್ ಅಂದಿದ ತಕ್ಷಣ ಅಯ್ಯೋ ಬೇಡ, ಅದ್ ತಗೊಂಬಂದ್ರೆ ಕಫ ಆಗುತ್ತೆ, ಜ್ವರ ಬರುತ್ತೆ, ಏನೋ ಅವ್ರವ್ರ ಹೆಲ್ತ್ ಅವ್ರವ್ರಿಗೆ ಅನ್ಸಿದ್ದನ್ನ ಹೇಳ್ತಿದ್ರು. ಹಂಗಾಗಿ ನಾನು ಸುಮಾರು ವರ್ಷಗಳು ಕೇಕ್ ನ ಮಾಡ್ತಿದ್ದೆ. ಮಗನಿಗೋಸ್ಕರ ಫೋರ್ಸಾಗಿ ತರಿಸ್ತಿದ್ದೆ. ಆಮೇಲೆ ಅವನಿಗೆ ಹೆಲ್ತ್ ಅಪ್ಸೆಟ್ ಆದಾಗ ಬೇಡ ಅಂತ, ಆಮೇಲೆ ನಾನೇ ಯಾಕೆ ಕಲಿಬಾರ್ದು ಅಂತ ಹೇಳ್ಬಿಟ್ಟು ಮನೆಗಷ್ಟೇ ನಾನು ಸೀಮಿತ ಮಾಡ್ಕೊಂಡು ಕಲಿತಿದ್ದೆ. ಆಮೇಲೆ ಇದನ್ನ ಯಾಕೆ ಕಸ್ಟಮೈಸ್ ಮಾಡಬಾರ್ದು ಅಂತ ಗ್ರಾಹಕರಿಗೂ ಈಗ ಒಳ್ಳೇದನ್ನ ಕೊಡ್ಬೇಕಲ್ವಾ, ನಾನು ಒಳ್ಳೇದು ತಿಂತಾ ಇದ್ದೀನಿ ಅಂದ್ರೆ 4 ಜನಕ್ಕೆ ಒಳ್ಳೇದನ್ನ ನಾವು ಕೊಡ್ಬೇಕು ಅಂತ ನನಗೂ ಅನಿಸ್ತು. ಸೊ ಅವಾಗ ನನಗೆ ಸಿಕ್ಕಿದ್ದು ಹೋಮ್ ಮೇಡ್ ಕೇಕ್ ಅಂತ ನಾನು ಸರ್ಚ್ ಮಾಡಿದಾಗ ಸಿಕ್ತು. ಸೊ ಅವ್ರ ಹತ್ರ ನಾನು ಕಲ್ತು ಇವಾಗ 1000 ಕೇಕ್ ಮಾಡ್ಕೊಟ್ಟಿದೀನಿ. 1000 ಕಮೆಂಟ್ಸ್ ಬಂದಿದೆ, ಒಳ್ಳೊಳ್ಳೆ ರೀತಿಯಲ್ಲಿ ತುಂಬಾ ಚೆನ್ನಾಗಿದೆ, ನಿಮ್ ಕೇಕ್ ತಿಂದ್ರೆ ನಮ್ಗೆ ಯಾವ್ದು ನಮ್ಮ ಮಕ್ಳಿಗೆ ಕಫ ಆಗ್ಲಿ ಮತ್ತೆ ಏನೋ ಇಲ್ಲ, ಆರೋಗ್ಯವಾಗಿ ಇರುತ್ತೆ, ತಿಂದು ಆರಾಮಾಗಿ ಇರ್ಬೋದು ಅಂತಾನು ಎಲ್ಲ ಹೇಳಿದ್ದಾರೆ. ಸೊ ನನಗೆ ಅವ್ರು ಎಷ್ಟು ದುಡ್ಡು ಕೊಟ್ರು ಅನ್ನೋದಕ್ಕಿಂತ ಅವ್ರು ಫೀಡ್ಬ್ಯಾಕ್ ಕೊಡ್ತಾರಲ್ಲ, ಸೊ ನನಗೆ ಅವಾಗ ತುಂಬಾನೇ ಖುಷಿನೂ ಬರುತ್ತೆ. ನನಗೆ ಅಷ್ಟು ನಾನು ಕಲ್ತಿದ್ದಕ್ಕೂ ಸಾರ್ಥಕ ಆಯ್ತಲ್ಲ ಅನ್ನೋ ತರ. ಸೊ ಸುಮಾರು ಇವೆಂಟ್ ಗಳಿಗೆಲ್ಲ ನಾನು ಕೇಕ್ ಕೊಟ್ಟಿದ್ದೀನಿ. ಕೆಲವೊಂದು ಪ್ಲೇ ಹೋಮ್ಗಳಿಗೆಲ್ಲ ಚಿಲ್ಡ್ರನ್ಸ್ ಡೇಗೆ ಅಂತ ನಾನೇ ಫ್ರೀ ಆಗಿನೂ ಕೊಟ್ಟಿದ್ದೀನಿ. ಯಾಕಂದ್ರೆ ಮಕ್ಳಲ್ವಾ, ಅವ್ರಿಗೂ ಭಯ ಇರುತ್ತೆ ಪೇರೆಂಟ್ಸ್ಗೆ, ಯಾರೋ ಕೇಕ್ ಕೊಡ್ತಾರೆ ಹೆಂಗೆ ನಮ್ಮ ಮಕ್ಳಿಗೆ ಕೊಡೋದು ಅನ್ನೋದು. ಸೊ ನಾನ್ ಮಾಡಿದೀನಿ ಅಂದಾಗ ಧೈರ್ಯವಾಗಿ ಅಯ್ಯೋ ಅವ್ರು ಮಾಡಿದಾರ, ಆರಾಮಾಗಿ ಕೊಡ್ಬೋದು ಅಂತ ಆತರ ಎಲ್ಲ ಕೊಟ್ಟಿದ್ದೀನಿ. ಸುಮಾರೆಲ್ಲಾನು ಹೇಳಿದಾಗ ಈಗ್ಲೂ ಮೆಸೇಜಸ್ ಇದೆ, ಅದನ್ನೆಲ್ಲ ಒಮ್ಮೆ ನೋಡಿದಾಗ ಖುಷಿ ಆಗುತ್ತೆ ನನಗೂ, ನಾನು ಕಲ್ತಿದ್ದಕ್ಕೂ ಸಾರ್ಥಕ ಆಯ್ತು ಅಂತ. ಸೊ ನಾನು ಇಷ್ಟು ಕಲಿಬೇಕಂತಂದ್ರೆ ನನ್ನ ಯಜಮಾನ್ರು ಸಪೋರ್ಟು. ಸೊ ಖಂಡಿತ ಸರ್, ಅವ್ರು ಎಲ್ಲ ಯಾವತ್ತು ನಾನು ಹೌದು ಖಂಡಿತ ಹೌದು ನಾನು ಇದೊಂದೇ ಅಂತಲ್ಲ, ನನ್ನ ಇವ್ರ ಸಪೋರ್ಟ್ ಎಷ್ಟಿದೆ ಅಂದ್ರೆ, ಸೊ ಇದ್ರ ಜೊತೆಗೆ ಸಂಗೀತನೂ ನಾನು ಆನ್ಲೈನ್ ಅಲ್ಲಿ ಕಲಿತೆ. ಅದನ್ನು 4 ವರ್ಷ ಹತ್ತತ್ರ ಆಗ್ತಾ ಬರ್ತಾ ಇದೆ. ನನಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಅವ್ರ ಹೆಸರು ಪಂಚಮ್ ಹಳಿಬಂಡಿ ಅಂತ. ಸೊ ಅವ್ರ ಅಪ್ಪ ಬಂದು ಯಶವಂತ್ ಹಳಿಬಂಡಿ ಅಂತ. ಅವ್ರ ಮಗನ ಹತ್ರ ಕಲಿತಾ ಇದೀನಿ. ನನಗೆ ತುಂಬಾ ಹೆಮ್ಮೆ ಇದೆ.
ಸುಮಾರು ಪ್ರೋಗ್ರಾಮ್ಗಳಲ್ಲೆಲ್ಲ ನಾನು ಭಾಗವಹಿಸಿದ್ದೀನಿ. ನನಗೆ ತುಂಬಾ ಖುಷಿ ಇದೆ. ಸೊ ನೀವು ಯಾರಾದ್ರೂ ಸಂಗೀತ ಕಲಿಯೋರಿದ್ರೆ ಆನ್ಲೈನ್ ಅಲ್ಲಿ ಕಲಿಬಹುದು. ನಾನು ಅದನ್ನ ಬೇಕಾದ್ರೆ ನಂಬರ್ ನಿಮಗೆ ಕೊಡ್ತೀನಿ, ಸಂಗೀತ ಕಲಿಬಹುದು. ಹೆಣ್ಮಕ್ಳು ಬರೀ ಆಚೆ ಹೋಗಿ, ಕೆಲವ್ರಿಗೆಲ್ಲ ಅನ್ಸುತ್ತೆ ಆಚೆ ಹೋಗಿ ನಾವ್ ಹೆಂಗ್ ಕಲಿಬೇಕು, ನಮ್ಗೆ ಯಾರನ್ನ ಮೀಟ್ ಮಾಡ್ಬೇಕು ಅನ್ನೋದೆಲ್ಲ ಇರುತ್ತೆ. ಸೊ ಈಗ ಆನ್ಲೈನ್ ಅಲ್ಲೇ ಸಂಗೀತವನ್ನು ಕಲಿಬಹುದು, ಕೇಕ್ ಅನ್ನು ಕಲಿಬಹುದು. ನೀವು ನೋಡ್ದಂಗೆ ನಿಮ್ ಮುಂದೆನೆ ಇದೆ, ನಾನು ಆನ್ಲೈನ್ ಅಲ್ಲಿ ಕಲ್ತು ಎಲ್ಲ ಮಾಡಿರೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಮಾಡ್ಬೋದು. ಯಾವುದು ನಾವು ಹಳ್ಳಿಯಿಂದ ಬಂದಿದ್ದೀರಿ, ಯಾವ್ದು ಕಷ್ಟ, ಹಳ್ಳಿಯಿಂದ ಬಂದಿದ್ದೀರಿ, ನಮಗೆ ಒಳ್ಳೆ ಏನ್ ಹೇಳ್ತಾರೆ, ಈಗ 4 ಜನದ ಹತ್ರ ಮಾತಾಡಕ್ ಹಿಂಜರಿಕೆ ಇರಬಹುದು, ಅವ್ರಿಗೆ ಎಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ, ಅದೆಲ್ಲ ಏನು ಇಲ್ಲ. ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಅನ್ನೋದಕ್ಕೆ ನಾನೇ ಸಾಕ್ಷಿ. ಸೊ ಹಾಗಾಗಿ ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಓಕೆ. ಸೊ ಹೋಮ್ ಮೇಡ್ ಕೇಕ್ ಯಾವ ಥರ ಮಾಡೋದು ಅಂತ ಕಂಪ್ಲೀಟ್ ಪ್ರೋಸೆಸ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋನ ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಎಲ್ಲರಿಗೂ ಕೂಡ ಈ ವಿಡಿಯೋದಿಂದ ಒಳ್ಳೆ ಆರೋಗ್ಯ ಸಿಗಲಿ, ಎಲ್ಲ ಬೇಕ್ರಿಗೆ ಹೋದ್ ಬಂದು ಒಳ್ಳೆ ಮನೇಲೇ ಕೇಕ್ ಮಾಡ್ಕೊಂಡು ಟ್ರೈ ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಗೇನಾದರೂ ಯಾವುದೇ ಒಂದು ಪಾರ್ಟಿ ಫಂಕ್ಷನ್ಗೆ ಆರ್ಡರ್ಸ್ ಬೇಕು ಅಂತಂದರೆ ಇದರಲ್ಲಿರುವಂಥ ಒಂದು ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಒನ್ಸ್ ಅಗೇನ್.